ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇಲ್ಲ, ಇವತ್ತು ರೂಟ್ ಚೇಂಜ್ ಮಾಡಿದ್ವಿ. ಯಾವ ಬಸ್ ಅಂತ ವೈಟ್ ಮಾಡಿ ವಿಡಿಯೋ. ಹಾಯ್ ಯಾರಿ ಹೊಸಪೇಟೆ ಹಂಪಿ ಬರ್ತಾ ಇದೆ ನೋಡಿ, ಹಂಪಿ ಎಕ್ಸ್ಪ್ರೆಸ್. ಹಾಯ್ ವಿವರ್ಸ್, ನೋಡ್ತಾ ಇರ್ಬೋದು ನಾನು ಎಲ್ಲಿದ್ದೀನಿ ಅಂತ. ಫಾರ್ ಚೇಂಜ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಬಸ್ಸಲ್ಲ. ಯಾಕಂದರೆ ನಮ್ಮ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವಂಥ ಹಂಪಿ ಎಕ್ಸ್ಪ್ರೆಸ್ ನೇಮ್ ಇರುವಂತಹ ನಮ್ಮ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಫುಲ್ಲು ಟ್ರೈನ್ ಸೌಂಡ್ ನೋಡಿ ಯಾವ ಥರ ಕೇಳಿಸ್ತಾ ಇದೆ, ಫುಲ್ ನಾಯ್ಸಿ ಟ್ರೈನ್ ಸೌಂಡ್ಸೆ. ಟ್ರೈನಿಗೆ ಟೈಮ್ ಹೋಗ್ಬಿಟ್ಟಿದ್ದೀರಿ, ನಾನು ನೋಡೇ ಇಲ್ಲ, ಮಿಸ್ ಆಗಿಬಿಟ್ರೆ ಮತ್ತೆ ಬಸ್ಸಲ್ಲೇ 16591 ಅಂದರೆ ಏನು ಅಂತ ಗೊತ್ತಾದರೆ ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಸ್ಟೆಪ್ ಬೈ ಸ್ಟೆಪ್ ಹಂಪಿ ಎಕ್ಸ್ಪ್ರೆಸ್ ಬರ್ತಾ ಇದೆ, ಅಲ್ಲಿ ಟ್ರ್ಯಾಕಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರ್ತಾ ಇದೆ ನೋಡಿ. A few moments later. ಬಳ್ಳಾರಿನ ಹಂಪಿ ಎಕ್ಸ್ಪ್ರೆಸ್. A few moments later. ಫುಲ್ ರಶ್ ಇದೆ ಟ್ರೈನು. ಇದೇ ನೋಡಿ ಹಂಪಿ ಎಕ್ಸ್ಪ್ರೆಸ್ ಬರೋ ಪ್ಲಾಟ್ಫಾರ್ಮ್ ನಂಬರ್ 8. ಹಾಯ್ ವಿವರ್ಸ್, ಅದೇ ರೀತಿ ಹೇಳಿರೋ ಥರ ಇವತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ನೋಡಿ. ಆಲ್ರೆಡಿ 16592 ಡಿಸ್ಪ್ಲೇ ಆಗಿದೆ. ಇನ್ನು ಟ್ರೈನ್ 9:15 ಬರುತ್ತೆ. ಎಕ್ಸಾಕ್ಟ್ಲಿ 9:15, 9:40 ಹಂಗೆ ಡಿಪಾರ್ಟ್ ಆಗುತ್ತೆ. ಹಂಪಿ ಎಕ್ಸ್ಪ್ರೆಸ್ ಆಲ್ರೆಡಿ 8 ಪ್ಲಾಟ್ಫಾರ್ಮ್ ಇದ್ದೀವಿ ನೋಡಿ. ಹಾಯ್ ಹಲೋ, ಅದೇ ರೀತಿ ನಮ್ಮ ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ ಬಗ್ಗೆ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡೋದಾದರೆ ನೋಡಿ, ಈ ಟ್ರೈನ್ ನಂಬರ್ಸ್ ಬಂದು 16591 ಬಂದ್ಬಿಟ್ಟು ನಿಮಗೆ ಹುಬ್ಳಿಯಿಂದ ಮೈಸೂರುವರೆಗೂ ಆಪ್ರೇಟ್ ಆಗುತ್ತೆ. ಅದೇ 16592 ಬಂದ್ಬಿಟ್ಟು ಮೈಸೂರು ಟು ಹುಬ್ಳಿವರೆಗೂ ರನ್ ಆಗುತ್ತೆ. ಮೇಜರ್ ಸಿಟೀಸ್ ಬಂದ್ಬಿಟ್ಟು ಇದು ನಿಮಗೆ ಆಂಧ್ರ ಮೇಲೆ ಕರ್ನಾಟಕ ರೀಚ್ ಆಗಿ ಟ್ರಾವೆಲ್ ಮಾಡುತ್ತೆ. ಟೋಟಲ್ 679 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಈ ಟ್ರೈನ್ ಬಂದ್ಬಿಟ್ಟು ಡೈಲಿ ಟ್ರಾವೆಲ್ ಮಾಡುತ್ತೆ ಈ ಬಸ್ಸು. ಒನ್ ಆಫ್ ದಿ ಬಸ್ ಅಂತ ಹೇಳ್ತೀನಿ ನೋಡಿ, ಬರೀ ಬಸ್ಸು ಒಂದು ಟ್ರೈನ್ ಇದು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಓಕೆನಾ? ನೋಡಿ, ಮೇಜರ್ ಸಿಟೀಸ್ ಬಂದ್ಬಿಟ್ಟು ನಿಮಗೆ ಇದು ಮೈಸೂರಿಂದ ನಿಮಗೆ ಹೋಗ್ಬೇಕಾದ್ರೆ 16592, ಮಂಡ್ಯದಿಂದ ಬ್ಯಾಂಗ್ಳೂರ್ ಟು ನಿಮಗೆ ಯಶವಂತಪುರ, ಯಲಹಂಕ, ಗೌರಿಬಿದನೂರು, ಗುಂತ್ಕಲ್, ಅನಂತಪುರಿಂದ ಮತ್ತೆ ಆಂಧ್ರ ಕ್ಲಿಯರ್ ಆಗಿ ಬಳ್ಳಾರಿಗೆ ಮತ್ತೆ ಕರ್ನಾಟಕ ಎಂಟ್ರಿ ಕೊಟ್ಟು ನಮ್ಮ ಹೊಸಪೇಟೆ ಹಂಪಿ ಇಂದ ನಿಮಗೆ ಹುಬ್ಳಿ ಹೋಗುತ್ತೆ ನೋಡಿ. ಇದ್ರ ಆಲ್ಮೋಸ್ಟ್ ಫ್ರೆಂಡ್ಲಿ ಬಡ್ಜೆಟು. ನಾನು ಟ್ರಾವೆಲ್ ಮಾಡ್ತಾ ಇರೋದು ಈಗ ಜನರಲ್ ಸ್ಲೀಪರ್ ಕ್ಲಾಸಲ್ಲಿ ನೋಡ್ತಿರ್ಬೋದು. ಜನರಲ್ ಸ್ಲೀಪರ್ ಕ್ಲಾಸ್, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಂತ ಅವಾಗ ಹೇಳಿದ್ನಲ್ಲ. ಮತ್ತು AC ಕೋಚ್ ನೋಡ್ಬಿಟ್ರೆ ಮತ್ತೆ ನಮ್ಮ ವಿಡಿಯೋ ಯಾರು ನೋಡಲ್ಲ, ಕಂಟೆಂಟ್ ಬೇಕಲ್ಲ ನನಗೆ. ಅದಕ್ಕೆ ಮೊದಲೇ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇಲ್ಲ, ಈಗ ಸ್ಟಾರ್ಟ್ ಮಾಡಿ ಏನು ಕಿದ್ದಬಾಗ್ತೀಯ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡೋದೇ ಇಲ್ಲ. ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಲ್ವಾ? ಓಕೆನಾ? ಮಿಸ್ ಮಾಡ್ಕೊಬಿಡಿ, ಈ ಜರ್ನಿ ಸಾಕಾಗಿರುತ್ತೆ. ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಟೈಮ್ ಆಲ್ರೆಡಿ 9 o'clock ಆಗ್ತಿದೆ. 9:15 ಹಂಗೆ ಬರುತ್ತೆ. 9:40 ಡಿಪಾರ್ಚರ್ ಆಗುತ್ತೆ ನೋಡಿ. ಆ್ಯಕ್ಚುಲಿ ಈ ಟ್ರೈನ್ ಬಂದ್ಬಿಟ್ಟು ನಮ್ಮ ಹಂಪೆಯಿಂದ ಬ್ಯಾಂಗ್ಳೂರು ಟ್ರಾವೆಲ್ ಮಾಡೋಕ್ಕೆ ಬಿಟ್ಟಿರೋದು. ಆಗ 2013 ಎಕ್ಸ್ಟೆಂಡ್ ಮಾಡಿ ಇದನ್ನು ನಿಮಗೆ ಮೈಸೂರು ಟು ಹುಬ್ಳಿವರೆಗೂ ಆಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಒಂದು ಹಂಪಿ, ನಮ್ಮ ನೇಟಿವ್ ಪ್ಲೇಸ್ ಆದಂಥ ಹಂಪಿ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಾವು ಹುಟ್ಟು ಬೆಳೆದಿದ್ದಂಥ ಊರದು. ನಮ್ಮ ಮನೆಯಿಂದ ಜಸ್ಟ್ ಒಂದು 9 to 10 ಕಿಲೋಮೀಟರ್ ಅಷ್ಟೇ. ಆ ಒಂದು ಹೆಸರಿರೋ ಟ್ರೈನಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಒಂಥರ ಪ್ರೌಡ್ ಫೀಲ್. ನಾನೇನಂತ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆನಾ? ಜರ್ನಿ ಚೆನ್ನಾಗಿರುತ್ತೆ, ಹೋಗೋಣ. ಈಗ ಜಸ್ಟ್ ನಾನು ಡಿನ್ನರಿಗೆ ಬಂದಿದ್ದೆ.
ಡಿನ್ನರ್ ಮುಗೀತು, ನೆಕ್ಸ್ಟ್ ಹೋಗೋಣ. ಆಲ್ಮೋಸ್ಟ್ ನಿಮಗೆ ಈ ಟ್ರೈನ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 8 ಬರುತ್ತೆ. 99% ನೆನ್ಪಿಟ್ಕೊಳ್ಳಿ, ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ 99% ಇದು ಪ್ಲಾಟ್ಫಾರ್ಮ್ ನಂಬರ್ 8 ಬರೋದು. ನಂದು ಬಂದ್ಬಿಟ್ಟು S3 ಕೋಚ್ ನಾನ್ AC ಸ್ಲೀಪರ್. ಬನ್ನಿ, ಕೋಚಲ್ಲಿ ಹೋದ್ಮೇಲೆ ಸಿಗ್ತೀನಿ ನೆಕ್ಸ್ಟ್ ಸ್ಟೇಷನಲ್ಲಿ. ಬೈ ಬಾಯ್. ನೆಕ್ಸ್ಟ್ January 26 ಆಗಿರೋದ್ರಿಂದ ಫುಲ್ ರಶ್ ಇದೆ ಟ್ರೈನ್. ನೋಡ್ತಿರ್ಬೋದು ರಶ್. ಇಡ್ಲಿ ವಡ ಪಲಾವ್ ಬಿರಿಯಾನಿ, ಚಾಯ್ ಕಾಫಿ. S3 ಕೋಚ್ ತುಂಬ ಮುಂದೆ ಇರುತ್ತೆ. ಆಲ್ರೆಡಿ ನೀವು ವೇರ್ ಇಸ್ ಮೈ ಟ್ರೈನಲ್ಲಿ ಚೆಕ್ ಮಾಡ್ಕೊಳ್ಳಿ, ಕೋಚ್ ಯಾವ ಪೊಸಿಷನಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ಆ ಒಂದು ಪ್ಲೇಸಲ್ಲಿ ಮುಂಚೆನೇ ನಿಂತ್ಕೊಂಬಿಡಿ. ಇಲ್ಲಾಂದರೆ ಈ ರಶಲ್ಲಿ ಹೋಗೋದು ತುಂಬಾ ಕಷ್ಟ. ಇನ್ನೊಂದು ಕೋಚ್ ಬರುತ್ತೆ ನಮ್ಮ ಟ್ರೈನ್. ಎಲ್ಲ ಅರ್ಜೆಂಟಲ್ಲಿ ಇದೆ ನೋಡಿ. ನಮ್ಮ ಕೋಚ್ S3 ಇಲ್ಲಿದೆ. ಫುಲ್ ರಶ್ ಇದೆ. ಮೇ ಬಿ ಐ ಥಿಂಕ್ ಜನರಲ್ ಅವರು ಹತ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬನ್ನಿ ಒಳಗಡೆ ಫುಲ್ ರಶ್ ಇದೆ. ಯಾರೋ ಪಾಪ ಯಲಹಂಕ ಹೇಳ್ಕೊಡ್ತಾರಂತೆ. ನಮ್ಮ ಸೀಟಲ್ಲಿ ಕೂತ್ಕೊಳ್ತೀನಿ ಅಂದರು. ಹೆಂಗಿದ್ರು ನಾವು ಮಲ್ಕೊಳ್ಳಲ್ಲ, ಅದಕ್ಕೆ ಕೂತ್ಕೊಳ್ಳಿ ಅಂತ ನಾವು ಹೊರಗಡೆ ಬಂದಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಬ್ಯಾಂಗ್ಳೂರು ಸ್ವಲ್ಪ 10 ಮಿನಿಟ್ಸ್ ಡಿಲೇ ಆಗಿದೆ. ಆ್ಯಕ್ಚುಲಿ ಡಿಲೇ ಆಗಲ್ಲ. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಯಶವಂತಪುರ ಬಂದಮೇಲೆ ಸಿಗೋಣ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ನೋಡಿ. ಈಗ ಟೈಮ್ ಈಸ್ ಅರೌಂಡ್ 10:20. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಬಂದಿದೆ. ಹಂಪಿ ಎಕ್ಸ್ಪ್ರೆಸ್ ಒಂದು 10-20 ಮಿನಿಟ್ಸ್ ಡಿಲೇ ಆಗಿದೆ ಟ್ರೈನ್. ಬನ್ನಿ ನೆಕ್ಸ್ಟ್ ಸ್ಟೇಷನ್ ಯಲಹಂಕದಲ್ಲಿ ಸಿಗೋಣ. ಫುಲ್ ರಶ್ ಇದೆ ರೀ ಟ್ರೈನ್ ಇವತ್ತು. ಫುಲ್ ರಶ್ ಟ್ರೈನ್. ಹಾಯ್ ಹಲೋ. ಯಶವಂತಪುರ ಆದಮೇಲೆ ಮಲ್ಕೊಂಬಿಟ್ಟೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಸಾರಿ. ಯಶವಂತಪುರ ಆದಮೇಲೆ ಹಂಗೆ ನಿಮಗೆ ಯಲಹಂಕ, ದೊಡ್ಡಬಳ್ಳಾಪುರ, ಧರ್ಮವರಮಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಆಂಧ್ರ. ಈಗ 2:15 ಆಗಿದೆ ಟೈಮ್. ಬಂದ್ಬಿಟ್ಟು ನೋಡ್ತಿರ್ಬೋದು ಅನಂತಪುರಂ ರೈಲ್ವೆ ಸ್ಟೇಷನಲ್ಲಿದೆ ಹಂಪಿ ಎಕ್ಸ್ಪ್ರೆಸ್. ನೋಡ್ತಿರ್ಬೋದು ಅನಂತಪುರಂ ರೈಲ್ವೆ ಸ್ಟೇಷನ್ ಇಲ್ಲಿದೆ ನೋಡಿ ನಮ್ಮ ಹಂಪಿ ಎಕ್ಸ್ಪ್ರೆಸ್. ಆನ್ ಟೈಮೇ ಬಂದಿದೆ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಲೇಟ್ ಆದರೂ ಕೂಡ ಕವರ್ ಮಾಡ್ತಾ ಇದ್ದಾರೆ ಡ್ರೈವರ್. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ಗುಂಟಕಲ್. ಓಕೆ, ಗುಂಟಕಲ್ಲಲ್ಲಿ ಸಿಗೋಣ. ಬಂದ್ಬಿಟ್ಟು 4:30 ಆಗಿದೆ. ಗುಂಟಕಲ್ 3:30 ಬರಬೇಕಿತ್ತು. ಆ್ಯಕ್ಚುಲಿ 1 ಅವರ್ ಡಿಲೇ ಆಗಿದೆ ಹಂಪಿ ಎಕ್ಸ್ಪ್ರೆಸ್. ಸೊ ತುಂಬಾ ಲೇಟ್ ಆಯಿತು. ನೋಡ್ತಿರ್ಬೋದು ಇಲ್ಲಿದೆ. ಇನ್ನು ಮಾರ್ನಿಂಗ್ ಆಗ್ತಿದ್ದಂಗೆ ಚೆನ್ನಾಗೇ ಇರುತ್ತೆ ವ್ಯೂ. ಅವಾಗ ತೋರಿಸ್ತೀನಿ. ಇವಾಗ ಇಲ್ಲಿಗೆ ಸ್ಟಾಪ್ ಮಾಡೋಣ, ಮಲ್ಕೊಳ್ಳೋಣ ಹೋಗಿ. ಹಿಂದೆ ಬಿಡುತ್ತೆ ನೋಡ್ರಿ. ಮತ್ತೆ ಬಳ್ಳಾರಿ ಮತ್ತೆ ಕರ್ನಾಟಕ ಎಂಟ್ರಿ ಕೊಟ್ಟಿದೆ. 1 ಅವರ್ ಲೇಟ್ ಆಗಿದೆ ಟ್ರೈನ್. ಇದೆ ನೋಡಿ. ಇನ್ನೂ ಬೆಳಕಾಗಿಲ್ಲ, ವ್ಯೂ ಸರಿ ಕಾಣೋದಿಲ್ಲ.
ದರೋಜಿಯಲ್ಲಿದೆ ಟ್ರೈನ್. ಇನ್ನು ಮೂವ್ ಆಗುತ್ತೆ ನೋಡಿ ಟ್ರೈನ್. ಇನ್ನೂ ಬೆಳಕೆ ಆಗಿಲ್ಲ. Welcome to Hampi Express. JSW ಕಂಪ್ನಿ ಇದೆ ನೋಡಿ ಅಲ್ಲಿ, ಅದೇ JSW ಕಂಪನಿ ಅಲ್ಲಿದೆ ನೋಡಿ, ಅಲ್ಲಿ ಕಾಣಿಸುತ್ತೆ ಅದೇ. ನೋಡಿ ರೈಟ್ ನಾವು ಈಗ ತೋರಣಗಲ್ಲಲ್ಲಿ ಬಂದಿದೆ. ತೋರಣಗಲ್ ಏನಕ್ಕೆ ಫೇಮಸ್ ಅಂತ ಗೊತ್ತಿದೆ ನಿಮಗೆ. ತೋರಣಗಲ್ ಬಂದ್ಬಿಟ್ಟು JSW ಐರನ್ ಫ್ಯಾಕ್ಟ್ರಿಗೆ ಫೇಮಸ್ಸು. ಬಟ್ ನಾವೇ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ, ಎಲ್ಲ ನಾವೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. Welcome to Hampi Express. ಹಂಪಿ ಎಕ್ಸ್ಪ್ರೆಸ್ ಸ್ಪೀಡ್ನ ಟೆಸ್ಟ್ ಮಾಡೋಣ ನೋಡಿ ಯಾವ ಥರ ಇದೆ ಹಂಪಿ ಎಕ್ಸ್ಪ್ರೆಸ್ ಸ್ಪೀಡ್. ಸ್ಪೀಡಾಗಿ ಹೋಗ್ತಾ ಇದೆ ಮಾತ್ರ 10ವರೆಗೂ ಹೋಗುತ್ತೆ.
120ವರೆಗೂ ಹೋಗುತ್ತೆ. ನಮ್ಮ ಮನೆ ರೋಡ್ ಬಂದು ನೋಡಿ, ನಮ್ಮ ಮನೆ ರೋಡ್ ಅಲ್ಲೇ ಹಂಗೆ ಹೋಗ್ಬೇಕು. ನಾನು ಮತ್ತೆ ಈಗ ರಿಟರ್ನ್ ಬಂದು ಹಂಗೆ ಹೋಗ್ಬೇಕು. ಬಂತು ನೋಡಿ ನಮ್ಮ ಹೊಸಪೇಟೆ. ಹಾಯ್ 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 ಮಾಡುದು. ನಮ್ಮ ಹೊಸಪೇಟೆ ರೈಲ್ವೆ ಸ್ಟೇಷನ್, ಹೊಸಪೇಟೆ ಜಂಕ್ಷನ್ ಬಂತು. ಹಾಯ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕೆ ಯುವರಾಜ್ ಅಂತ. ಯಾವ ಊರು? ನಮ್ದು ಬಳ್ಳಾರಿ. ಬಳ್ಳಾರಿನಾ? ಓಕೆ, ಬಾಯ್. ನೋಡಿ ಪಾಪ ಅವ್ರು ವಿಡಿಯೋ ಬೇಕು ಅಂತ ಅವರೇ ಕೇಳಿ ತಗೊಳ್ತಾರೆ. ಈ ನಮ್ಮ ಹೊಸಪೇಟೆ ರೈಲ್ವೆ ಸ್ಟೇಷನ್ ಜರ್ನಿ ಮುಗೀತು. ಒನ್ ಆಫ್ ದ ಬಡ್ಜೆಟ್ ಫ್ರೆಂಡ್ಲಿ, ಓನ್ಲಿ 260 rupees ಟಿಕೆಟ್ ಪ್ರೈಸ್ ಬಂದು. ನೀವೇನಾದರೂ ಹಂಪೆ ಟ್ರಾವೆಲ್ ಮಾಡ್ತಾ ಇದ್ರೆ ಒನ್ ಆಫ್ ದ ಬೆಸ್ಟ್ ಟ್ರೈನ್ ಇಲ್ಲಿ ನೋಡಿ, ನಮ್ಮ ಹೊಸಪೇಟೆ ರೈಲ್ವೆ ಸ್ಟೇಷನ್. ಫುಲ್ ಎಲ್ಲ ನಮ್ಮ ಹಂಪಿ ಕಲ್ಲಿನ ರಥದ್ದು ಎಲ್ಲ ಆರ್ಕಿಟೆಕ್ಟ್ ಈ ಥರ ಇದೆ. ಹೊಸಪೇಟೆ ಜಂಕ್ಷನ್ ಫುಲ್ ಎಲ್ಲ ವೀಕೆಂಡ್ ಅಲ್ವಾ, ಎಲ್ಲ ಹಾಲಿಡೇ ಆಗಿರೋದ್ರಿಂದ ಫುಲ್ ಕ್ರೌಡ್. ಓಕೆ, ಬಾಯ್ ಬಾಯ್. ಎಂಡ್ ಮಾಡ್ತೀನಿ ಇಲ್ಲಿಗೆ ವಿಡಿಯೋನ. ಮುಂದೆ ಮನೆಗೆ ಹೋಗ್ಬೇಕು ನಾನು. ಬಾಯ್ ಬಾಯ್.